ರಾಜ್ಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬರಲಿದೆ. ತ್ರಿಭಾಷಾ ನೀತಿಯನ್ನು ತೆಗೆದುಹಾಕಬೇಕು. ಹಿಂದಿಯನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳಿಗೆ ಹಿಂದಿಯನ್ನು ಹೇರೋದು ಸರಿಯಲ್ಲ ಅನ್ನುವಂಥ ಕನ್ನಡಪರ ಸಂಘಟನೆಗಳ ಒಕ್ಕೊರಲ ಅಭಿಪ್ರಾಯದ ಬೆನ್ನಲ್ಲೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹಿಂದಿ ಸೇರಿದಂತೆ 9 ಭಾಷೆಗಳು ಕಡ್ಡಾಯ ಅಲ್ಲ ಅನ್ನುವಂತಹ ನಿರ್ಧಾರ ಇದಾಗಿದೆ. ಈ ವರ್ಷದಿಂದಲೇ ಹೊಸ ದ್ವಿಭಾಷಾ ನೀತಿ ಜಾರಿಗೆ ಬರುತ್ತೆ. 625 ಅಂಕದ ಪರೀಕ್ಷೆಯನ್ನು ಏನು ನಡೆಸಲಾಗ್ತಾ ಇತ್ತು, ಅದರ ಬದಲಾಗಿ 525 ಅಂಕಕ್ಕೆ ಮಾತ್ರ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಎದುರಿಸ್ತಾರೆ. ತೃತೀಯ ಭಾಷೆಯ 100ರ ಅಂಕ ಏನಿತ್ತು ಅದನ್ನು ಕನ್ಸಿಡರ್ ಮಾಡಲ್ಲ. ತೃತೀಯ ಭಾಷೆಗೆ ABCD ಅಂತ ಗ್ರೇಡ್ನ ಆಧಾರದ ಮೇಲೆ ಗ್ರೇಡ್ಗಳನ್ನ ಕೊಡ್ತಾರೆ. ತೃತೀಯ ಭಾಷೆಗೆ ಪಾಸ್ ಫೇಲ್ ಅನ್ನೋದು ಬರಲ್ಲ. ರಾಜ್ಯದಲ್ಲಿ ಇನ್ನು ಮುಂದೆ ದ್ವಿಭಾಷಾ ನೀತಿ ಜಾರಿಗೆ ಬಂದಿದೆ. ಮೊದಲದಾಗಿ ರಾಜ್ಯ ಸರ್ಕಾರ ಹಲವು ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇತ್ತು. ಹೇಗೆ ಇದನ್ನು ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಸರ್ಕಾರದ ಮುಂದೆ ಹಲವು ಪ್ರಸ್ತಾವನೆಗಳನ್ನ ಇಟ್ಟಿತ್ತು. ಸರ್ಕಾರ ಆಗ ಹಿಂದಿಯನ್ನು ಆಯ್ಕೆಯಾಗಿ ಪರಿಗಣಿಸಬಹುದಂತೆ ನೋಡ್ಕೊಳ್ಳೋದಾ ಅಂತ ಯೋಚಿಸಿತ್ತು. ಜೊತೆಗೆ ಅದನ್ನು ಅಂಕವನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಆಲೋಚಿಸಿತ್ತು. ಅಥವಾ ಪಾಸ್ ಮಾಡುವಂತಹ ಪದ್ಧತಿಗೆ ಹೋಗೋಣ ಅಂತ ಕೂಡ ಹೇಳಿತ್ತು. ಈಗ ಥರ್ಡ್ ಲ್ಯಾಂಗ್ವೇಜ್ ವಿಚಾರ. ಥರ್ಡ್ ಲ್ಯಾಂಗ್ವೇಜ್ ನಮ್ಮ ರಾಜ್ಯದಲ್ಲಿ 625ಕ್ಕೆ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಕರೆಕ್ಟಾ? ಮಧ್ಯ ಏನಿತ್ತು 50ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಬರೆಯೋರು. ಸೊ 575ಕ್ಕೆ ಮಧ್ಯ ಯಾವಾಗಂತ ನಾನು ಇಯರೆಲ್ಲ ನಾನು ಸ್ಪೆಸಿಫೈ ಮಾಡಿ, ಅದು ಕ್ರಮೇಣ ಏನಾಯಿತು 100 ಮಾರ್ಕ್ಸ್ಗೆ ರೈಸ್ ಮಾಡಿದರು. ಸೊ ಅವಾಗೇನಾಯಿತು 625 ಆಯಿತು. ಸೊ ಇವಾಗಿಂದ ಏಕೆಂದರೆ ಈಗ ಕನ್ನಡ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ನಮಗೆಲ್ಲ ಬಂದು ಇವತ್ತು ಕೂಡ ಬೆಳಗ್ಗೆನೂ ಕೂಡ ಬಂದಿದ್ದರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಸೆಂಬ್ಲಿ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ವಿ. ನಿನ್ನೆ ಅಸೆಂಬ್ಲಿ ಮುಗೀತು. ನಾನು ಇವತ್ತು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಯಾಕೆಂದರೆ ಇದಾದಮೇಲೆ ನಿಮ್ಮ ಹತ್ರನೂ ಬೇಕಾದಷ್ಟು ಕ್ವೆಶನ್ಸ್ ಇರುತ್ತೆ. ಐ ಮೈಟ್ ನಾಟ್ ಆನ್ಸರ್ ಎವ್ರಿಥಿಂಗ್. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು 2 ಎಕ್ಸಾಮು 2 ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ಮದು ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಅದನ್ನು ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ